ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಕ್ರೋಶ ದಿವಸದಲ್ಲಿ ಕಾಂಗ್ರೆಸ್ನ ಮತ್ತೊಂದು ಮುಖ ಇವತ್ತು ಅನಾವರಣ ಆಗಿದೆ. ಆಕ್ರೋಶ ದಿವಸದಲ್ಲಿ ಹಣವನ್ನ ಹಂಚಿದ್ದಾನೆ ಎನ್ನುವಂತ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಕ್ರೋಶ ದಿವಸದಲ್ಲಿ ಕಾಂಗ್ರೆಸ್ನ ಮತ್ತೊಂದು ಮುಖ ಅನಾವರಣ ಆಗಿದೆ. ಆಕ್ರೋಶ ದಿವಸದಲ್ಲಿ ಹಣ ಹಂಚಿಕೆ ಆಗಿದೆ ಎನ್ನುವಂತ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕೋಲಾರದ ಕಾಂಗ್ರೆಸ್ ಕಾರ್ಯಕರ್ತರು ಹಣವನ್ನ ಹಂಚಿಕೆ ಮಾಡಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಆವರಣದಲ್ಲೇ ಜನತೆಗೆ ಹಣ ಹಂಚಿರುವಂತದ್ದು ಕೈಪಡೆ. ಆಕ್ರೋಶ ದಿವಸ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರಿಗೆ ಹಳೆ ನೋಟುಗಳ ಹಂಚಿಕೆ ಆಗಿದೆ. ಹಳೆ ನೋಟುಗಳು 500 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಕೈಪಡೆ ಹಂಚಿದ್ದಾರೆ. ಪ್ರತಿಭಟನೆಗೆ ಬಂದಿದ್ದವರಿಗೆ ಹಣ ಹಂಚಿಕೆಗೆ ಕಾಂಗ್ರೆಸ್ನ ಶಾಸಕರು ಕೂಡ ಸಾಕ್ಷಿಯಾಗಿದ್ದಾರೆ. ಇತ್ತ ಗದಗ್ನಲ್ಲೂ ಕೂಡ ಮನೆ ಕೊಡಿಸ್ತೀವಿ ಎನ್ನುವಂತ ಮಾತುಗಳನ್ನ ಹೇಳಿ ಪ್ರತಿಭಟನಾಕಾರರನ್ನ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಗೆ ಕರೆತಂದಿದ್ರು ಅನ್ನುವಂತ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಈಗ ಸ್ಪಷ್ಟವಾಗಿ ವಿಜುವಲ್ ಸಮೇತ ಸಿಕ್ಕಿ ಹಾಕೊಂಡಿದ್ದಾರೆ. ಏನು ಪ್ರತಿಭಟನೆಗೆ ಕರ್ಕೊಂಡ್ ಬಂದಿರುವಂತದ್ದು, ಅವರಿಗೆ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂತ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಲೋ ಮತ್ ಪ್ರತಿಭಟನೆ ಮಾಡಕತ್ತೀರಿ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಅದು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಈ ರೀತಿಯಾಗಿ ದುಡ್ಡು ಹಂಚ್ತಾರೆ ಅಂದ್ರೆ ಯಾರು ಕೇಳೋರು ಇರ್ಲಿಲ್ವಾ ಅವರನ್ನ ಅಂತ ಅಲ್ಲಿ? ಖಂಡಿತ ಮಹೇಶ್, ಇದೇನು ಕಾಂಗ್ರೆಸ್ನ ಇನ್ನೊಂದು ಮುಖ ಅನಾವರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಕೋಲಾರದಲ್ಲಿ ಪ್ರಬಲವಾಗಿ ಬೆಳೆದು ನಿಂತಿರುವಂತ ಒಂದು ರಾಷ್ಟ್ರೀಯ ಪಕ್ಷ. ಅದರಲ್ಲೂ ಕೋಲಾರದ ಇಬ್ಬರು ಪ್ರಮುಖ ಕಾಂಗ್ರೆಸ್ ಶಾಸಕರು ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಇದ್ದಂತ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ದುಡ್ಡು ಹಂಚಿಕೆ ಮಾಡಿರುವಂತದ್ದು, ಅದು ಹಳೆಯ 500 ಹಾಗೂ 1000 ಮುಖಬೆಲೆಯ ನೋಟುಗಳನ್ನ ಹಂಚಿಕೆ ಮಾಡಿರುವಂತದ್ದು ಪಬ್ಲಿಕ್ ಟಿವಿಯ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ನಲ್ಲಿ ಹಿಂದೆ ಕೂಡ ಚುನಾವಣೆ ಸಂದರ್ಭದಲ್ಲಿ ದುಡ್ಡು ಹಂಚಿಕೆ ಮಾಡುವಂತದ್ದು, ಜೊತೆಗೆ ಆ ಕಾರ್ಯಕರ್ತನನ್ನ ಪ್ರತಿಭಟನೆ ಮತ್ತೆ ಬೇರೆ ಬೇರೆ ಸಮಾವೇಶಗಳಿಗೆ ಕರೆತಂದ ಸಮಯದಲ್ಲಿ ಆ ದುಡ್ಡನ್ನ ನೀಡುವಂತ ಒಂದು ಸಂಸ್ಕೃತಿ ಬೆಳೆದು ಬಂದಿದೆ. ಆ ಒಂದು ಸಂಸ್ಕೃತಿ ಇವತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲೇ ಅನಾವರಣ ಆಗಿರೋದು ಮಹೇಶ್. ಓಕೆ, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಇದು ಕೋಲಾರದ ದೃಶ್ಯಾವಳಿಗಳು. ಕೋಲಾರದಲ್ಲಿ ಹಣವನ್ನ ಹಂಚಿಕೆ ಮಾಡಿರುವಂತದ್ದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ. ಇನ್ನು ಗದಗ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ. ಆಕ್ರೋಶ ದಿವಸ ಹಿನ್ನೆಲೆಯಲ್ಲಿ ಮನೆಯನ್ನ ಕೊಡಿಸ್ತೀವಿ, ನಿಮ್ಗೆ ಮನೆಯನ್ನ ಕೊಡ್ತೀವಿ ಎನ್ನುವಂತ ಆಮಿಷಗಳನ್ನ ಒಡ್ಡಿ ಕಾಂಗ್ರೆಸ್ನ ಮುಖಂಡರು ಪ್ರತಿಭಟನೆಗೆ ಜನರನ್ನ ಬಳಕೆ ಮಾಡ್ಕೊಂಡಿರುವಂತದ್ದು ಈಗ ಸ್ಪಷ್ಟ ಆಗ್ತಾ ಇರುವಂತದ್ದು. ಗದಗ್ನಲ್ಲೂ ಕೂಡ ಸೇಮ್ ಇದೇ ತರ, ಆದ್ರೆ ಮನೆ ಕೊಡಿಸ್ತೀವಿ ಎನ್ನುವಂತ ಆಮಿಷವನ್ನ ಒಡ್ಡಿದ್ದಾರೆ ಅಲ್ಲಿ ಕಾಂಗ್ರೆಸ್ನ ಮುಖಂಡರು. ಪ್ರತಿಭಟನೆಗೆ ಬಂದ್ರೆ ನಿಮ್ಗೆ ಮನೆಗಳನ್ನ ಹಂಚಿಕೆ ಮಾಡ್ತೀವಿ ಎನ್ನುವಂತ ನಿಟ್ಟಲ್ಲಿ ಅವರಿಗೆ ಆಮಿಷವನ್ನ ಒಡ್ಡಿ ಪ್ರತಿಭಟನೆಗೆ ಕರ್ಕೊಂಡ್ ಬಂದಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ. ಕೋಲಾರದಲ್ಲಿ ಹಣ ಹಂಚಿಕೆ ಮಾಡಿದ್ರೆ ಇಲ್ಲಿ ಮನೆನೇ ಕೊಡ್ತೀನಿ ಅಂತ ಹೇಳಿರುವಂತದ್ದು ಯಾರು? ಆ ಮುಖಂಡರು, ಕಾಂಗ್ರೆಸ್ನ ಮುಖಂಡರು ಮನೆ ಕೊಡಕ್ಕೆ ರೆಡಿ ಆಗಿರುವಂತವ್ರು ಯಾರು ಅಂತ? ಸಮಾವೇಶ ಏನಂತ ಇವತ್ತು ಗದಗದಲ್ಲಿ ಒಂದು ಕಾಂಗ್ರೆಸ್ ನಾಯಕರು ಏನಂದ್ರೆ ಆಕ್ರೋಶ ದಿನವನ್ನಾಗಿ ಆಚರಣೆ ಮಾಡಿದ್ರು. ಈ ಪ್ರತಿಭಟನೆಗೆ ಬಂದಂತ ಕೆಲವಷ್ಟು ಕಾರ್ಯಕರ್ತರಿಗೆ ಮತ್ತು ಸ್ಲಂ ನಿವಾಸಿಗಳಿಗೆ ಒಂದು ಬೇಡಿಕೆ ಇಟ್ಟಿದ್ರು, ಆಶ್ವಾಸನೆ ಕೊಟ್ಟಿದ್ರು. ಏನಂತಂದ್ರೆ, ನೀವು ಪ್ರತಿಭಟನೆಗೆ ಬಂದ್ರೆ, ನೀವು ಯಾರು ಪ್ರತಿಭಟನೆಗೆ ಬರ್ತಾರೆ ಅಂತವ್ರಿಗೆ ನಿಮ್ಗೆ ಮನೆ ಕೊಡಿಸ್ತೀವಿ ಅಂತ ಒಂದು ಆಮಿಷಗಳನ್ನ ಮತ್ತು ಹಣ ಕೊಡ್ತೀವಿ ಅಂತ ಅನ್ನುವಂತ ಆಮಿಷಗಳನ್ನು ಒಡ್ಡಿ ಅವರನ್ನ ಕರೆತಂಬಂದಿದ್ರು ಅಂತಾನೆ ಹೇಳ್ಬೋದು. ಇದು ಒಂದು ಪಬ್ಲಿಕ್ ಟಿವಿ ಒಂದು ರಹಸ್ಯ ಕಾರ್ಯಾಚರಣೆ ಮಾಡ್ತೀವಿ. ಈ ಬಗ್ಗೆ ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ಈಗ ಪ್ರತಿಭಟನೆಗೆ ಬಂದಂತಹ ಮಹಿಳೆಯರ ಸ್ವತಃ ತಾವೇ ಹೇಳ್ತಾ ಇದ್ದಾರೆ, ನಮ್ಮ ವಾರ್ಡ್ನ ಸದಸ್ಯರು ನಮ್ಮನ್ನು ಕರೆತಂಬಂದಿದ್ದಾರೆ. ನಮ್ಮ ವಾರ್ಡ್ಗಳನ್ನ ಕಾಂಗ್ರೆಸ್ ಸದಸ್ಯರಿದ್ದಾರೆ, ಆ ಸದಸ್ಯರು ನಮ್ಮನ್ನು ಕರೆತಂಬಂದಿದ್ದಾರೆ. ನೀವು ಈ ಪ್ರತಿಭಟನೆಗೆ ಬಂದ್ರೆ, ಈ ಪ್ರತಿಭಟನೆ ಬಂದಂತ ಯಾರು ಬರ್ತೀರಿ ಅವರಿಗೆ ನಿಮ್ಮ ಮನೆಗಳನ್ನ ಕೊಡ್ತೀವಿ ಅನ್ನುವಂತ ಒಂದು ಬೇಡಿಕೆಗಳನ್ನಿಟ್ಟು ಇವ್ರನ್ನ ಕರೆತಂಬಂದಿರ ಅಂತ ಹೇಳ್ಬೋದು ಮಹೇಶ್ ನಿಕಲ್. ಓಕೆ, ಅಂದ್ರೆ ಇದನ್ನೇನಾದ್ರೂ ಪ್ರಶ್ನೆ ಮಾಡಿದ್ರ ಅಂತ? ಇದೇನಾ ನಿಮ್ಮ ಆಕ್ರೋಶ ದಿವಸ ಅನ್ನುವಂತ ಬಗ್ಗೆ ಏನಾದ್ರು ಅಲ್ಲಿನ ಕಾಂಗ್ರೆಸ್ ಮುಖಂಡರಿಗೆ ಪ್ರಶ್ನೆ ಮಾಡಿದ್ರ? ಇದ್ರ ಬಗ್ಗೆ ಕಾಂಗ್ರೆಸ್ ಮುಖಂಡರು ಯಾರು ಕೂಡ ಸ್ಪಷ್ಟನೆ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಇದೇನಂದ್ರೆ ಈ ಭಾಗದ ಒಂದು ಸಚಿವರಾದಂತ HK ಪಾಟೀಲ್ ರವರ ಒಂದು ಮನವೊಲಿಸಕ್ಕೋಸ್ಕರ ಈ ಒಂದು ನಗರಸಭೆ ಕಾಂಗ್ರೆಸ್ ಸದಸ್ಯರು ಈ ತರ ಒಂದು
ಒಂದು ಕೃತ್ಯಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ಹೇಳ್ತಾ ಇದಾರೆ ಅಲ್ಲಿ ಪ್ರತಿಭಟನಾಕಾರರು ಇವ್ರು ಯಾಕೆ ಕರ್ಕೊಂಡ್ಬಂದ್ರು, ಎದ್ರ ಸಲ ಪ್ರತಿಭಟನೆ ಮಾಡ್ತಾ ಇದ್ರು ಅದು ನಮ್ಗೆ ಗೊತ್ತಿಲ್ಲ, ಒಟ್ಟಾರೆ ಪ್ರತಿಭಟನೆಗೆ ಬನ್ನಿ, ಪ್ರತಿಭಟನೆಗೆ ಬಂದ್ರೆ ನಿಮಗೆ ಮನೆ ಕೊಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆ ಕೊಟ್ಟು ಕರ್ಕೊಂಡ್ ಬಂದರೆ ಏನ್ ನಗರಸಭಾ ಕಾಂಗ್ರೆಸ್ ಸದಸ್ಯರು ಈ ಭಾಗದ ಸಚಿವರ ಒಂದು ಮನವೊಲಿಸೋಕೋಸ್ಕರ, ಸಚಿವರ ಒಂದು ಮೆಚ್ಚುಗೆ ವ್ಯಕ್ತಪಡಿಸೋಕೋಸ್ಕರ, ಹೆಚ್ಚಿಗೆ ಜನ ಕೂಡಿಸಿ ಮೆಚ್ಚುಗೆ ವ್ಯಕ್ತಪಡಿಸೋಕೋಸ್ಕರ ಇಷ್ಟೊಂದು ಈ ತರದಂತ ಒಂದು ಆಶ್ವಾಸನೆ ನೀಡಿದ್ರು ಅಂತ ಹೇಳ್ಬೋದು. ಮಹೇಶ್, ಓಕೆ, ಧನ್ಯವಾದ ಭೀಮನಗೌಡ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೌದಾ, ಬರ್ತೀರೇನ ಇಲ್ಲಿ? ಹಲೋ, ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.